ಸ್ಕಂದ ಅಥವಾ ಸುಬ್ರಹ್ಮಣ್ಯನ ತಾಯಿಯಾದ್ದರಿಂದ ದೇವಿಯನ್ನು ಸ್ಕಂದ ಮಾತಾ ಎಂದು ಕರೆಯುತ್ತಾರೆ. ಈಕೆಯ ವಾಹನ ಸಿಂಹವಾಗಿದ್ದು ಇವಳು 2 ಕೈಗಳಲ್ಲೂ ಕಮಲದ ಹೂಗಳನ್ನು ಹಿಡಿದಿರುತ್ತಾಳೆ. ಸ್ಕಂದನು ಇವಳ ತೊಡೆಯ ಮೇಲೆ ಕುಳಿತಿದ್ದು ಅವನನ್ನು ಬಲಗೈಯಿಂದ ಹಿಡಿದಿರುತ್ತಾಳೆ. ಎಡಗೈಯಿಂದ ಆಶೀರ್ವಾದ ರೂಪಕವಾದ ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ. ಸ್ಕಂದಮಾತೆಯ ಆರಾಧನೆಯಿಂದ ಮೋಕ್ಷವು ಸುಗಮವಾಗಿ ದೊರಕುತ್ತದೆ. ಅಲ್ಲದೆ ಈ ತಾಯಿಯ ಪೂಜೆಯಿಂದ ಸುಖ, ಶಾಂತಿ, ಎಲ್ಲ ರೀತಿಯ ಕಾಮನೆಗಳು ಈಡೇರುತ್ತವೆ. ನವರಾತ್ರಿಯ 5ನೆಯ ದಿನವು ಈಕೆಯ ಉಪಾಸನೆಯನ್ನು ಸಾಧಕರು, ಭಕ್ತರು ಮಾಡುತ್ತಾರೆ. ಭಕ್ತಿಯು ಪಕ್ವವಾದಲ್ಲಿ ಭಕ್ತನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಯಾಗುತ್ತದೆ. ಆಗ ಸಮಸ್ತ ಬಾಹ್ಯ ಚಟುವಟಿಕೆಗಳು, ಚಿತ್ತವೃತ್ತಿಗಳು ಲಯವಾಗುತ್ತದೆ.